ಮುಡಾದಲ್ಲಿ ನಡೆದ 50-50 ಹಗರಣದ ಪಿತಾಮಹನೇ ಸಿದ್ದರಾಮಯ್ಯ. 2015ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ 50-50 ನಿಯಮ ಜಾರಿಗೆ ಬಂತು. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಾಯುಕ್ತದ ತನಿಖೆ ಸರಿಯಾಗಿದೆ ಅಂತ ನನ್ನ ಅರ್ಜಿ ವಜಾ ಆಗಿದೆ. ಮುಡಾ ಆಸ್ತಿಯನ್ನ ಸಿಎಂ ಕಬಳಿಸಿದ್ದಾರೆ, ಕೋರ್ಟ್ ಸಾಕ್ಷಿ ಕೊಡ್ತೀನಿ, ವಿಭಾಗೀಯ ಪೀಠದಲ್ಲಿ ಹೋರಾಟ ಅಂತ ಮುಡಾ ಕೇಸ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಪತ್ನಿಗೆ 14 ಸೈಟ್ ನಿಯಮ ಬಾಹಿರ ಅಂತ ಲೋಕಾಯುಕ್ತ ಹೇಳಿದೆ. ಸೈಟ್ ಹಂಚಿಕೆ ನಿಯಮ ಬಾಹಿರವಾದರೂ ಆರೋಪಿಗಳಿಗೆ ಹೇಗೆ ಕ್ಲೀನ್ ಚಿಟ್ ಸಿಕ್ತು ಪ್ರಶ್ನೆ ಮಾಡಿದ್ದಾರೆ. ಈಗ ಏನು ನಾವು ಹಿಂದೆ ಪಿಟಿಷನ್ ಸಲ್ಲಿಸಿದ್ವಿ, ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ಸರಿಯಾದ ರೀತಿ ತನಿಖೆ ನಡೆಸ್ತಾ ಇದ್ದಾರೆ, CBI ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಅದೀಗ CBI ಲೋಕಾಯುಕ್ತರು ವರದಿ ಸಲ್ಲಿಸಿದ್ದಾರೆ. ಆ ವರದಿಯನ್ನು ಗಮನಿಸಿದಾಗ ಅವರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ, ಆರೋಪನ ರಕ್ಷಣೆ ಮಾಡೋ ಉದ್ದೇಶದಿಂದ ಸಾಕ್ಷ್ಯಗಳು ಸ್ಪಷ್ಟವಾಗಿದ್ದರೂ ಕೂಡ ಸಾಕ್ಷ್ಯಗಳ ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಇದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಮತ್ತು ನಾನು 14 ನಿವೇಶನ ಅಷ್ಟೇ ಅಲ್ಲ, ಆ ನಂತರ ಸಿಕ್ಕ ದಾಖಲೆಗಳನ್ನು ಮಾಡಿದಾಗ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದವರು ಇತರೆ ಜಮೀನಿನ ವಿಚಾರಲ್ಲೂ ಕೂಡ ಇಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆದು ಸ್ಪಷ್ಟವಾಗಿ ಕಂಡುಬಂದಿದೆ. ಇದ್ರ ಬಗ್ಗೆಯೂ ಕೂಡ ಲೋಕಾಯುಕ್ತರ ಮನವಿಯನ್ನು ಪತ್ರ ಕೊಟ್ಟಿದ್ದೆ ನಾನು, ಅದನ್ನೆಲ್ಲ ಪರಿಗಣಿಸಿಲ್ಲ. ಬರೀ 14 ನಿವೇಶನ ಸಂಬಂಧಪಟ್ಟಾಗೆ ಇವರು ಈ ರೀತಿ ಸುಳ್ಳು ವರದಿ ಕೊಟ್ಟಿದ್ದಾರೆ. ಅಂದರೆ ಇನ್ನು ಇದಕ್ಕಿಂತ 100 ಪಟ್ಟಷ್ಟು ಅಂದರೆ ಸಾವಿರಾರು ನಿವೇಶನಗಳ ಬಗ್ಗೆ ಇನ್ನು ಯಾವ ರೀತಿ ತನಿಖೆ ನಡೆಸ್ಬೋದು ಅನ್ನೋ ಆತಂಕ ನನಗೆ ಬಂದಿದ್ದರಿಂದ ಈ ಪ್ರಕರಣ CBI ಕೊಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಮೇಲ್ಮನೆ ಸಲ್ಲಿಸಿದ್ವಿ. ಸರ್, ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಅಂದರೆ 50 ಅನ್ನೋ ನಿವೇಶನಕ್ಕೆ ಸಂಬಂಧಪಟ್ಟಾಗೆ ಅದರ ಪಿತಾಮಹನೇ ಸಿದ್ದರಾಮಯ್ಯ. ಆ ದಾಖಲೆ ನನಗೆ ಈಗ ಲೋಕಾಯುಕ್ತ ದಾಖಲೆ ಸಿಕ್ಕಿದೆ. ಅಂದರೆ 50 ಅನ್ನೋ ನಿವೇಶನ ಕೊಡಬೇಕು ಅಂತೇಳಿ ಅಧಿಸೂಚನೆ ಹೊರಡಿಸುವಂಥ ಕೆಲಸ ಆಗಿರೋದೇ ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ. ಸರ್, ಈಗ ಮುಡಾದಲ್ಲಿ ನಡೆದ 50-50 ಹಗರಣದ ಪಿತಾಮಹನೇ ಸಿದ್ದರಾಮಯ್ಯ. 2015ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ 50-50 ನಿಯಮ ಜಾರಿಗೆ ಬಂತು. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಾಯುಕ್ತದ ತನಿಖೆ ಸರಿಯಾಗಿದೆ ಅಂತ ನನ್ನ ಅರ್ಜಿ ವಜಾ ಆಗಿದೆ. ಮುಡಾ ಆಸ್ತಿಯನ್ನ ಸಿಎಂ ಕಬಳಿಸಿದ್ದಾರೆ, ಕೋರ್ಟ್ ಸಾಕ್ಷಿ ಕೊಡ್ತೀನಿ, ವಿಭಾಗೀಯ ಪೀಠದಲ್ಲಿ ಹೋರಾಟ ಅಂತ ಮುಡಾ ಕೇಸ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಪತ್ನಿಗೆ 14 ಸೈಟ್ ನಿಯಮ ಬಾಹಿರ ಅಂತ ಲೋಕಾಯುಕ್ತ ಹೇಳಿದೆ. ಸೈಟ್ ಹಂಚಿಕೆ ನಿಯಮ ಬಾಹಿರವಾದರೂ ಆರೋಪಿಗಳಿಗೆ ಹೇಗೆ ಕ್ಲೀನ್ ಚಿಟ್ ಸಿಕ್ತು ಪ್ರಶ್ನೆ ಮಾಡಿದ್ದಾರೆ. ಈಗ ಏನು ನಾವು ಹಿಂದೆ ಪಿಟಿಷನ್ ಸಲ್ಲಿಸಿದ್ವಿ, ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ಸರಿಯಾದ ರೀತಿ ತನಿಖೆ ನಡೆಸ್ತಾ ಇದ್ದಾರೆ, CBI ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಅದೀಗ CBI ಲೋಕಾಯುಕ್ತರು ವರದಿ ಸಲ್ಲಿಸಿದ್ದಾರೆ. ಆ ವರದಿಯನ್ನು ಗಮನಿಸಿದಾಗ ಅವರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ, ಆರೋಪನ ರಕ್ಷಣೆ ಮಾಡೋ ಉದ್ದೇಶದಿಂದ ಸಾಕ್ಷ್ಯಗಳು ಸ್ಪಷ್ಟವಾಗಿದ್ದರೂ ಕೂಡ ಸಾಕ್ಷ್ಯಗಳ ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಇದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಮತ್ತು ನಾನು 14 ನಿವೇಶನ ಅಷ್ಟೇ ಅಲ್ಲ, ಆ ನಂತರ ಸಿಕ್ಕ ದಾಖಲೆಗಳನ್ನು ಮಾಡಿದಾಗ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದವರು ಇತರೆ ಜಮೀನಿನ ವಿಚಾರಲ್ಲೂ ಕೂಡ ಇಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆದು ಸ್ಪಷ್ಟವಾಗಿ ಕಂಡುಬಂದಿದೆ. ಇದ್ರ ಬಗ್ಗೆಯೂ ಕೂಡ ಲೋಕಾಯುಕ್ತರ ಮನವಿಯನ್ನು ಪತ್ರ ಕೊಟ್ಟಿದ್ದೆ ನಾನು, ಅದನ್ನೆಲ್ಲ ಪರಿಗಣಿಸಿಲ್ಲ. ಬರೀ 14 ನಿವೇಶನ ಸಂಬಂಧಪಟ್ಟಾಗೆ ಇವರು ಈ ರೀತಿ ಸುಳ್ಳು ವರದಿ ಕೊಟ್ಟಿದ್ದಾರೆ. ಅಂದರೆ ಇನ್ನು ಇದಕ್ಕಿಂತ 100 ಪಟ್ಟಷ್ಟು ಅಂದರೆ ಸಾವಿರಾರು ನಿವೇಶನಗಳ ಬಗ್ಗೆ ಇನ್ನು ಯಾವ ರೀತಿ ತನಿಖೆ ನಡೆಸ್ಬೋದು ಅನ್ನೋ ಆತಂಕ ನನಗೆ ಬಂದಿದ್ದರಿಂದ ಈ ಪ್ರಕರಣ CBI ಕೊಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಮೇಲ್ಮನೆ ಸಲ್ಲಿಸಿದ್ವಿ. ಸರ್, ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಅಂದರೆ 50 ಅನ್ನೋ ನಿವೇಶನಕ್ಕೆ ಸಂಬಂಧಪಟ್ಟಾಗೆ ಅದರ ಪಿತಾಮಹನೇ ಸಿದ್ದರಾಮಯ್ಯ. ಆ ದಾಖಲೆ ನನಗೆ ಈಗ ಲೋಕಾಯುಕ್ತ ದಾಖಲೆ ಸಿಕ್ಕಿದೆ. ಅಂದರೆ 50 ಅನ್ನೋ ನಿವೇಶನ ಕೊಡಬೇಕು ಅಂತೇಳಿ ಅಧಿಸೂಚನೆ ಹೊರಡಿಸುವಂಥ ಕೆಲಸ ಆಗಿರೋದೇ ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ. ಸರ್, ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.